ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ಬಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೇನೆ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಹಾಡು ಹೋಗಲೇ ನೋಡು ರಸ್ತೆಯಲ್ಲಿ ರೌಡಿ ಶೀಟರ್ ಹಲ್ಮುರ್ಕ ರಾಜುನನ್ನ ಬರ್ಬರವಾಗಿ ಕೊಲೆ ಮಾಡಿದ್ರು. ಆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ಬ್ಯಾಟ್ಸ್ ಸೇರಿದಂತೆ ಆರೋಪಿಗಳನ್ನ ಬಂಧನ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಕೇವಲ ಇದು ಒಂದು ಹಳೆ ವೈಷಮ್ಯ. ಆ ನಿಟ್ಟಿನಲ್ಲಿ ಬ್ಯಾಟ್ ಸಂತುವನ್ನ ಬಂಧನ ಮಾಡಲಾಗಿದೆ. ಈತ 10 ವರ್ಷಗಳ ಹಿಂದೆ ಸ್ಕೆಚ್ ಅಂದ ಅವರ ಭಾವನನ್ನ ಕೊಲೆ ಮಾಡಿರುವಂತಹ ಕೇಸ್ ಆಗಿರ್ಬೋದು, ಮತ್ತೆ ಮತ್ತೊಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿರುವಂತಹ ಕೇಸಲ್ಲಿ ಇದೆಲ್ಲವೂ ಕೂಡ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಪ್ಲಾನ್ ಮಾಡಿ ಹೊಡೆದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೇಸ್ ಮಾಡಲಾಗಿತ್ತು. ನಂತರ ಪೊಲೀಸರು ಆತ ಮಹಜರ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಆ ಮಹಜರ್ ವೇಳೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು, ಆತನ ಬಲಗಾಲಿಗೆ ಗುಂಡಿ ಹಿಕ್ಕಿ ಆ ನಂತರ ಆತನನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಯಿತು, ವಿಚಾರಣೆ ಮಾಡುವಂತಹ ಪ್ರೊಸೆಸ್ ಆಯಿತು. ಆದರೆ ಅವತ್ತಿನ ದಿನ ಆಡು ಅಗಲೇ ಆದಂತಹ ಘಟನೆ, ಆ ಜನ ಏನಿದ್ದಾರೆ ಅವರೆಲ್ಲ ಕೂಡ ನಿಜಕ್ಕೂ ಕೂಡ ಶಾಕ್ ಒಳಗಾಗಿದ್ರು, ಆತಂಕಕ್ಕೊಳಗಾಗಿದ್ರು. ನಡು ರಸ್ತೆಯಲ್ಲಿ ತುಂಬಾ ವೆಹಿಕಲ್ಸ್ ಮೂವ್ಮೆಂಟ್ ಇರುವಂತಹ JP ನಗರದ ಆ ಏರಿಯಾ ಏನಿದೆ ಅಂದ್ರೆ ಅಲ್ಲಿ ಪ್ರಮುಖವಾಗಿ ಆ ಒಂದು ಜಾಗದಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ಎಲ್ಲರೂ ಕೂಡ ತುಂಬಾ ಶಾಕ್ ಒಳಗಾಗಿದ್ರು ಸ್ನೇಹಿತರೆ. ಆದರೆ ಇನ್ನೊಂದು ವಿಚಾರ ಏನಂತಂದ್ರೆ, ಇದೇ ಪ್ರಕರಣದಲ್ಲಿ ಅಕ್ಷತಾ ಮತ್ತೆ ಮೋಹನ್ ಅಂತೇಳಿ ಇಬ್ಬರು ಆರೋಪಿಗಳನ್ನ ಮತ್ತೆ ಬಂಧನ ಮಾಡ್ತಾರೆ ಸ್ನೇಹಿತರೆ. ಇವರಿಬ್ಬರು ಬಂಧನ ಎಲ್ಲೋ ಒಂದ್ ಕಡೆ ಇವರು ಪ್ರೀ ಪ್ಲಾನ್ ಮಾಡಿ ಆ ಲೇಡಿ ಏನೋ ಒಂದು ಆರೋಪಿಗಳು ಬರೋದಕ್ಕೆ ಮತ್ತೆ ಹೋಗೋದಕ್ಕೆ ಹಲ್ಮುರ್ಕ ರಾಜು ಎಲ್ಲಿದ್ದಾನೆ ಅಂತ ರೆಕ್ಕಿ ಮಾಡಿ ತೋರಿಸಿರುವಂತಹ ಕೇಸಿಗೆ ಸಂಬಂಧಪಟ್ಟಂತೆ ಆಕೆಯನ್ನ ಬಂಧನ ಮಾಡಲಾಯಿತು, ಮೋಹನ್ ಅಂತೇಳಿ. ಆ CCTV ನೋಡಿದ್ರೆ ಗೊತ್ತಾಗುತ್ತೆ. ಆ CCTVಲಿ ಬೈಕಲ್ಲಿ ಬರ್ತಾಳೆ, ಆ ಕಾರಲ್ಲಿ ಇರೋರಿಗೆ ನೋಡಿ ಹಿಂಗೆ ಅದೇ ಸ್ಟ್ರೀಟಲ್ಲಿ ಅಲ್ಲಿದ್ದಾನೆ, ಅಲ್ಲಿಂದ ಬರ್ತಾನೆ, ಅವನ ಮೇಲೆ ಅಟ್ಯಾಕ್ ಮಾಡ್ರಿ ಅಂತೇಳಿ ತೋರಿಸ್ತಾಳೆ. ಆ ಮಂತ್ರ ಅಲ್ಲಿಂದ ಆತ U-ಟರ್ನ್ ತಗೊಂಡು ಹೋಗುವಂಥದ್ದು. ಸ್ನೇಹಿತರೆ, ವಿಚಾರಣೆಯ ಸಂದರ್ಭದಲ್ಲಿ ಕೇವಲ ಈಕೆ ಬ್ಯಾಟ್ ಸಂತು ಜೊತೆ ಗುರುಸ್ಕೊಂಡಿರುವಂಥದ್ದು ಅಷ್ಟೇ ಅಲ್ಲ, ಈಕೆಗೆ ಎಂಥ ಒಂದು ಹುಚ್ಚುತನದ ಒಂದು ಮನಸ್ಥಿತಿ ಅಂತಂದ್ರೆ, ಈಕೆಗೆ ಬೆಂಗಳೂರಲ್ಲಿರುವಂತಹ ಕೆಲ ರೌಡಿ ಶೀಟರ್ಗಳು ಯಾರು ಆಕ್ಟಿವ್ ಆಗಿದ್ದಾರೆ, ಯಾರು ತುಂಬಾ ಜೋಶಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ರೌಡಿ ಆಕ್ಟಿವಿಟೀಸ್ ಬೆಳೆಸ್ಕೊಂಡಿರ್ತಾರೆ, ಅಂಥವ್ರ ಜೊತೆ ಈಕೆ ಫೋಟೋ ತೆಗೆಸ್ಕೊಳ್ಬೇಕು, ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು, ಅವ್ರ ಜೊತೆ ಸಂಪರ್ಕದಲ್ಲಿದ್ರೆ ನಮಗೂ ಕೂಡ ಏನೋ ಒಂಥರ ಕ್ರೇಜ್, ಆ ಕ್ರೇಜ್ ಅನ್ನ ಈಕೆ ಹೆಚ್ಚು ಬೆಳೆಸ್ಕೊಂಡಿರುವಂಥದ್ದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ ಸ್ನೇಹಿತರೆ. ಏನಂತಂದ್ರೆ, ಇದೇ ರೀತಿಯಾಗಿ ಆಕೆ ತನ್ನ ಹುಚ್ಚುತನದ ಒಂದು ಕ್ರೇಜ್ ಅನ್ನ ಬೆಳೆಸ್ಕೊಂಡು ಈ ಬ್ಯಾಟ್ ಸಂತುವನ್ನ ಸಂಪರ್ಕ ಮಾಡಿರ್ತಾಳೆ, ಏನಾದರೂ ಮಾಡಿ ಒಂದು ಕೆಲಸ ಕೊಡ್ಸಿರ್ತೀವಿ ಅಂತೇಳಿ. ಇದೇ ರೀತಿಯಾಗಿ ಆತ ಯಾವುದೇ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಆಕೆ ಇವನಿಗೆ ಅವನು ಹಲ್ಮುರ್ಕ ರಾಜು ಇರುವಂತಹ ಜಾಗ ತೋರಿಸಿರುವಂತದ್ದಲ್ಲ, ಆತನ ಮೇಲೆ ಅಂದ್ರೆ ಈ ಬ್ಯಾಟ್ ಸಂತುವನ ಮೇಲೆ ಇದ್ದಂತಹ ಒಂದು ಕ್ರೇಜ್ಗೆ ಅವನು ಏನೋ ಹೇಳಿದ ಕೆಲಸ ಹೇಳ್ಬಿಟ್ಟ ನನಗೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆಕೆ ಬಂದು ರೂಟ್ ಅವನ ಹಲ್ಮುರ್ಕ ಕಳೆದ 1 ವಾರದಿಂದಲೂ ಕೂಡ ಹಲ್ಮುರ್ಕ ಎಲ್ಲೆಲ್ಲಿ ಹೋಗ್ತಾನೆ, ರಾಜು ಎಲ್ಲೆಲ್ಲಿ ಬರ್ತಾನೆ, ಯಾವ ತರ ಅವನ ಎಕ್ಸಿಟ್ ಎಂಟ್ರಿ ಇರುತ್ತೆ, ಮನೆಗೆ ಎಷ್ಟೊತ್ತು ಹೋಗ್ತಾನೆ, ಮನೆಯಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಆತನ ಜೊತೆ ಎಷ್ಟು ಜನ ಇರ್ತಾರೆ, ಇವೆಲ್ಲವೂ ಕೂಡ ಆತನಿಗೆ ಅಂದ್ರೆ ಆ ಅಕ್ಷತಾ ತಿಳ್ಕೊಂಡಿರ್ತಾಳೆ. ಅವತ್ತು ಕೂಡ ಜೂನ್ 27ನೇ ತಾರೀಕು ಸಂಜೆ ಟೈಮಲ್ಲಿ ಅವನು ಒಂದು ಸೆಲೂನ್ಗೆ ಹೋಗಿ ಬರಬೇಕಾದಂತಹ ಸಂದರ್ಭದಲ್ಲಿ ಈಕೆ ಅವನನ್ನು ನೋಡಿಕೊಂಡು ಈ ಕಾರಲ್ಲಿ ದುಷ್ಕರ್ಮಿಗಳು ಬಂದಂತಹ ತಂಡ ಏನಿದೆ ನಾಗಾದ್ರೆ ಬ್ಯಾಟ್ಸ್ ಅಂತ ಒಂದು ಟೀಮ್ ಅವ್ರು ಬಂದಾಗ ಅವ್ರನ್ನ ಅಲ್ಲೇ ಇರಿಸ್ಕೊಂಡು ಇದೇ ರೀತಿಯಾಗಿ ರೂಟನ್ನು ತೋರಿಸಿ ಅಲ್ಲಿಂದ ಆಕೆ ಎಸ್ಕೇಪ್ ಆಗುವಂಥದ್ದು. ಸದ್ಯ ಆಕೆನ ಇನ್ನೂ ಕೂಡ ಎಂಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಮೊಬೈಲಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಆಕೆ ಮೊಬೈಲ್ ಎಲ್ಲ ಕೆಲ ರೌಡಿ ಶೀಟರ್ಗಳ ಜೊತೆ ಆ ರೀಲ್ಸ್ಗಳೇನಿರುತ್ತೆ ಆ ರೀಲ್ಸ್ಗಳ ಹೆಚ್ಚಾಗಿ ಆಕೆ ತನ್ನ ಮೊಬೈಲಲ್ಲಿ ಇಟ್ಕೊಂಡಿರುವಂಥದ್ದು, ಆ ರೀಲ್ಸ್ಗಳ ಜೊತೆಲೆ ತನ್ನ ಫೋಟೋಗಳನ್ನ ಹಾಕೊಂಡಿರುವಂಥದ್ದು. ಆನಂತರ ವಿಚಾರಣೆ ಪೊಲೀಸರಿಗೆ ಹೇಳ್ತಾಳೆ, ಇಲ್ಲ ನಾನು ಅವ್ರ ಜೊತೆ ತುಂಬಾ ಕ್ರೇಜ್ ಇತ್ತು, ನನಗೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು, ಓಡಾಡಬೇಕು, ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು, ಆ ತರ ನನಗೆ ಅನ್ನೋ ರೀತಿಯಲ್ಲಿ ಆಕೆ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿರುವಂಥದ್ದು ಸ್ನೇಹಿತರೆ. ಈ ಮೂಲಕವಾಗಿ ಜೊತೆಗೆ ಆ ಮೋಹನ್ ಅನ್ನೋನು ಕೂಡ ಆಕೆಗೆ ಸಪೋರ್ಟ್ ಮಾಡಿದ್ದ, ಆಕೆ ಜೊತೆ ಬಂದಿದ್ದ, ಮತ್ತೆ ಆರೋಪಿಗಳಿಗೆ ಕೂಡ ಸಹಕಾರವನ್ನ ಕೊಟ್ಟಿದ್ದಂತಹ ಕೇಸಲ್ಲಿ ಈಗ ಸದ್ಯಕ್ಕೆ ಟೋಟಲ್ ಇವ್ರಿಗೂ ಸೇರಿ 6 ಜನರನ್ನ ಬಂಧನ ಮಾಡಿದ್ರು. ವಿಚಾರಣೆ ಸಂದರ್ಭದಲ್ಲಿ ಆಕೆಲ್ಲ ಕೂಡ ಕೇವಲ ಒಂದು ಕ್ರೇಜ್ಗೋಸ್ಕರ ರೌಡಿ ಶೀಟರ್ಗಳ ಜೊತೆ ನಮ್ಮ ಸಂಪರ್ಕವನ್ನ ಬೆಳೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಆ ಒಂದು ಬ್ಯಾಟ್ ಸಂತುಗೆ ಸಹಾಯ ಮಾಡಿರುವಂತಹ ಒಂದು ವಿಚಾರವನ್ನ ಬಾಯ್ಬಿಟ್ಟಿರೋದು ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.